ಮೊದಲು ರೈತರಿಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮೇಜಿಂಗ್ ಫ್ಯಾಕ್ಟರಿ ಚೈನಾ. ಇದಕ್ಕೆ ಇದ್ದಂತೆ ತಮ್ಮ ದೇಶದಲ್ಲಿ ಇರುವ ಮರುಭೂಮಿಯಲ್ಲಿ ಮೊಲಗಳನ್ನು ಬಿಡಲು ಪ್ರಾರಂಭ ಮಾಡಿದೆ. ಇದನ್ನು ಕೇಳಿ ಕೇವಲ 5,000ದಿಂದ 6,000 ಮೊಲಗಳು ಎಂದು ತಿಳಿಯಬೇಡಿ. ಚೈನಾ ಬೇರೆ ದೇಶದಿಂದ ಮೊಲಗಳನ್ನು ಇಂಪೋರ್ಟ್ ಮಾಡಿಕೊಂಡು ಅವರು ಮರುಭೂಮಿಯಲ್ಲಿ ಬಿಡುತ್ತಿರುವ ಮೊಲಗಳ ಸಂಖ್ಯೆಯನ್ನು ಕೇಳಿದರೆ ಖಂಡಿತ ನೀವು ಆಶ್ಚರ್ಯ ಪಡುತ್ತೀರಾ. ಚೈನಾ ತನ್ನ ಮರುಭೂಮಿಯಲ್ಲಿ ಸುಮಾರು 12 ಲಕ್ಷ ಮೊಲಗಳನ್ನು ಬಿಟ್ಟಿದೆ. ಪ್ರಯೋಜನವಿಲ್ಲದೆ ಚೈನಾ ಯಾವ ಕೆಲಸವನ್ನು ಮಾಡುವುದಿಲ್ಲ. ಹಾಗಾದರೆ ಮೊಲಗಳನ್ನು ಮರುಭೂಮಿಯಲ್ಲಿ ಬಿಡುತ್ತಿರುವುದು ಏಕೆ ಎಂಬುದನ್ನು ತಿಳಿಯೋಣ. ಪ್ರಪಂಚದ ತುಂಬಾ ದೇಶಗಳಲ್ಲಿ ದೊಡ್ಡ ಮಟ್ಟದ ಮರುಭೂಮಿ ಪ್ರದೇಶಗಳಿವೆ. ಆ ಭಯಂಕರವಾದ ಮರುಭೂಮಿಯನ್ನು ಫಲವತ್ತಾದ ಭೂಮಿಯನ್ನಾಗಿ ಪರಿವರ್ತಿಸಲು ಪ್ರಯತ್ನ ಮಾಡುತ್ತಿದೆ. ಈ ರೀತಿ ಮರುಭೂಮಿಯನ್ನು ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸಿದರೆ ರೈತರಿಗೆ ತುಂಬಾ ಅನುಕೂಲಕರವಾಗಲಿದೆ. ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಕಡಿಮೆಯಾಗುತ್ತೆ, ದೇಶ ಅಭಿವೃದ್ಧಿ ಹೊಂದುತ್ತದೆ. ಈಗ ಚೀನಾದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಿದೆ. ಚೈನಾದಲ್ಲಿರುವ ಮರುಭೂಮಿಗಳು ಪ್ರತಿ ವರ್ಷ ದೊಡ್ಡದಾಗುತ್ತಾ ಬರುತ್ತಿವೆ. 1990ರ ಕಾಲದಲ್ಲಿ ಚೀನಾದಲ್ಲಿ ಮರುಭೂಮಿ 1.7 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಇತ್ತು ಚೀನಾದ ಪೂರ್ತಿ ಭೂಭಾಗದಲ್ಲಿ. ಆದರೆ 2015ರಲ್ಲಿ ಈ ಮರುಭೂಮಿಯ ವಿಸ್ತೀರ್ಣವನ್ನು ನೋಡಿ ಚೈನಾ ಕೂಡ ಶಾಕ್ ಆಗುತ್ತದೆ. ಏಕೆ ಅಂದರೆ 2015ರಲ್ಲಿ ಚೀನಾದಲ್ಲಿ ಮರುಭೂಮಿ 2.6 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ವಿಸ್ತರಿಸುತ್ತದೆ. ಅಂದರೆ ಇದು ಚೈನಾದ ಪೂರ್ತಿ ಭಾಗದಲ್ಲಿ 30% ಏರಿಕೆಯಾಗುತ್ತದೆ. ಇದರಿಂದ ಚೈನಾ ಸರ್ಕಾರ ಕೆಲವು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ಇವುಗಳನ್ನು ಕಾರ್ಯರೂಪಕ್ಕೆ ತರಲಿಲ್ಲ ಅಂದರೆ ಭವಿಷ್ಯದಲ್ಲಿ ತುಂಬಾ ತೊಂದರೆಯಾಗುತ್ತದೆ ಎಂಬುದು ಚೈನಾಗಿ ತಿರುಗಿದೆ. ಅದೇ ರೀತಿ 2021ರ ನಂತರ ಪ್ರತಿ ವರ್ಷ 10,000 ಕಿಲೋಮೀಟರ್ ಸ್ಕ್ವೇರ್ ಮರುಭೂಮಿಯಾಗಿ ವಿಸ್ತರಿಸುತ್ತಿದೆ. ಇದರಿಂದ ಚೈನಾ ಇದನ್ನು ನಿಲ್ಲಿಸಲು ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡು ಮರುಭೂಮಿಯನ್ನು ಅರಣ್ಯವನ್ನಾಗಿ ಬದಲಾಯಿಸಲು ಯೋಚನೆ ಮಾಡಿತು. ಆಗ ಒಂದು ವಿಜ್ಞಾನ ತಂಡವನ್ನು ಆ ಮರುಭೂಮಿಗೆ ಕಳುಹಿಸಿತು. ವಿಜ್ಞಾನಿಗಳು ತುಂಬಾ ಸಂಶೋಧನೆ ಮಾಡಿ ಇಲ್ಲಿ ಯಾವ ಸಸ್ಯಗಳು ಬೆಳೆಯುತ್ತವೆ ಎಂಬುದನ್ನು ಕಂಡುಕೊಂಡು ಸರ್ಕಾರಕ್ಕೆ ತಿಳಿಸಿದರು ಮತ್ತು ಅಲ್ಲಿ ವಾತಾವರಣದಲ್ಲಿ ಜೀವಿಸುವ ಪ್ರಾಣಿಯ ಬಗ್ಗೆ ತಿಳಿದುಕೊಂಡರು. ಆಗ ಇದಕ್ಕೆ ಪರಿಹಾರವಾಗಿ ಬಿಸಿ ಇರುವ ಪ್ರದೇಶದಲ್ಲಿ ವಾಸಿಸುವ ಮತ್ತು ಅತಿ ವೇಗವಾಗಿ ಸಂತಾನೋತ್ಪತ್ತಿ ಮಾಡುವ ರೆಕ್ಸ್ ರಾಬಿಟ್ಗಳನ್ನು ಮರುಭೂಮಿಯಲ್ಲಿ ಬಿಡಬೇಕು ಅಂತ ಕೆಲವು ವಿಜ್ಞಾನಿಗಳು ಹೇಳುತ್ತಾರೆ. ಇದಕ್ಕೆ ಚೈನಾ ಸರ್ಕಾರ ಕೂಡ ಒಪ್ಪಿಕೊಳ್ಳುತ್ತದೆ. ಪ್ರಾರಂಭದಲ್ಲಿ ಅವುಗಳನ್ನು ಮರುಭೂಮಿಗೆ ಬಿಡಲಿಲ್ಲ. ಮೊದಲು ರೈತರಿಗೆ ಕೊಟ್ಟು ಅದರ ಸಂತಾನೋತ್ಪತ್ತಿಯನ್ನು ಹೆಚ್ಚಿಗೆ ಮಾಡುತ್ತಾರೆ, ಅದರ ಫಾರ್ಮಿಂಗ್ ಅನ್ನು ಮಾಡುತ್ತಾರೆ. ದೇಶ ವಿದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತಾರೆ. ಆನಂತರ ಮರುಭೂಮಿಯಲ್ಲಿ ಬಿಡುತ್ತಾರೆ. ಇದರಿಂದ ರೈತರಿಗೆ ತುಂಬಾ ಲಾಭ ಆಗುತ್ತೆ. ಇವುಗಳ ವಿಶೇಷ ಇವು ಹುಲ್ಲಿಗಾಗಿ ಎಷ್ಟು ದೂರ ಬೇಕಾದರೂ ಹೋಗುತ್ತವೆ. ಅದೇ ರೀತಿ ಆಳವಾಗಿ ಭೂಮಿಯನ್ನು ಹಗೆಯುತ್ತದೆ, ಭೂಮಿಯಲ್ಲಿ ರಂಧ್ರಗಳನ್ನು ಮಾಡುತ್ತದೆ. ಈ ರೀತಿಯಾಗಿ ರಂಧ್ರಗಳನ್ನು ಮಾಡುತ್ತದೆ. ಒಳಗಡೆ ಇರುವ ಮಣ್ಣು ಹೊರಗೆ ಬರುತ್ತದೆ. ಈ ಮೊಲಗಳ ಸಂಖ್ಯೆ 5ರಿಂದ 10 ವರ್ಷಗಳಲ್ಲಿ ಡಬಲ್ ಕೂಡ ಆಗುತ್ತದೆ. ಈ ರೀತಿ ಇವುಗಳ ಸಂಖ್ಯೆ ಏರಿಕೆಯಾಗುತ್ತಾ ಹೋದರೆ ಭೂಮಿಯ ಪ್ರಾಣಿ ಸಂಕುಲದ ಅಸಮತೋಲನ ಉಂಟಾಗುತ್ತದೆ. ಆದ್ದರಿಂದ ಇವುಗಳನ್ನು ಭೇಟಿಯಾಗುವ ಪ್ರಾಣಿಗಳನ್ನು ಇಲ್ಲಿ ಬಿಡಲಾಗಿದೆ. ಈ ರೀತಿಯಾಗಿ ಚೈನಾ ಮಾತ್ರ ಅಲ್ಲ, ಜಗತ್ತಿನ ಹಲವಾರು ದೇಶಗಳು ಅರಣ್ಯವನ್ನಾಗಿ ಬದಲಾಯಿಸಲು ಪ್ರಯತ್ನ ಮಾಡುತ್ತಿವೆ. ಸಹರಾ ಮರುಭೂಮಿಯನ್ನು ಅರಣ್ಯವನ್ನಾಗಿ ಪರಿವರ್ತಿಸಲು ಪ್ರಯತ್ನ ನಡೆಸುತ್ತೇವೆ. ಇದಕ್ಕೆ ಹಲವಾರು ದೇಶಗಳು ಸಹಕಾರ ನೀಡುತ್ತಿವೆ. ಇದು ಇವತ್ತಿನ ಚೀನಾದ ಮರುಭೂಮಿ ಅರಣ್ಯೀಕರಣದ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.